ಎರಡು ಕಾಕತಾಳೀಯಂತೆ ನಮ್ಮ ಕರ್ನಾಟಕದ 3 ಜನ ಹೆಣ್ಣುಮಕ್ಕಳು ಕುಂಕುಮ ಕಳ್ಕೊಂಡಿದ್ದಾರೆ. ಅದೇ ರೀತಿ ಆ ಕುಂಕುಮನ ನಮ್ಮ ಕರ್ನಾಟಕದ ಸೊಸೆನೇ ಅದಕ್ಕೆ ತೃಪ್ತಿ ಕೊಟ್ಟಿದ್ದಾಳೆ. ಆ ಸೊಸೆಯಾಗಿರ್ತಕ್ಕಂಥ ಕುರೇಶಿನಳು ನಮ್ಮ ಉತ್ತರ ಕರ್ನಾಟಕದ ಒಬ್ಬ ಸೈನಿಕನ ಮದುವೆಯಾಗಿ ಮಗನ ಮದುವೆಯಾಗಿ ಇಬ್ಬರು ಸೈನ್ಯದಲ್ಲೇ ಇದ್ದಾರೆ. ಇದೊಂದು ನಮಗೆ ನಮ್ಮ ಕರ್ನಾಟಕಕ್ಕೊಂದು ಹೆಮ್ಮೆಯ ವಿಷಯ. ನಮ್ಮ ಕರ್ನಾಟಕದ ಮಹಿಳೆಯರಿಗೆ ಕುಂಕುಮ ಹಳಸೋದು ಕುಂಕುಮಕ್ಕೆ ಶಾಂತಿ ಕೊಟ್ಟಿದ್ದಾಳೆ, ನೆಮ್ಮದಿ ಕೊಟ್ಟಿದ್ದಾಳೆ. ಹೆಣ್ಣಿನ ಕುಂಕುಮವನ್ನು ಹೆಣ್ಣಿಂದಲೇ ನಾವು ವಾಪಸ್ ತಗೊಂಡಿದ್ದೀವಿ ಅನ್ನೋದಕ್ಕೆ ನಮ್ಮ ಕರ್ನಾಟಕದ ನಡೆದಕ್ಕೆ ತುಂಬ ಹೆಮ್ಮೆ ಆಗ್ತಾಯಿದೆ ನಮಗೆ. ಖಂಡಿತ ಇದಕ್ಕೆ ಇನ್ನೇ ಸರ್ಕಾರನೇ ಹೇಳಿದೆ, ಇದು ಸಿರ್ಫ್ ಟ್ರಯಲ್ ಅಷ್ಟೇ, ಪಿಕ್ಚರ್ ಅಭಿ ಬಾಕಿ ಅಂತ ಹೇಳಿದ್ದಾರೆ. ಇನ್ನೂ ಪಿಕ್ಚರ್ ಮುಗಿದಿಲ್ಲ, ಅವ್ರ ಟ್ರಯಲ್ ನಾವು ನೋಡ್ತಾ ಇದ್ದೀವಿ. ಇಷ್ಟಕ್ಕೆ ನಾವು ನಿಲ್ಲೋದಿಲ್ಲ. ಯಾಕೆಂದರೆ ಅವ್ರು ರಿಟ್ಯಾಲಿಯೇಷನ್ ಮತ್ತೆ ನಮಗೇನಾದರೂ ಮಾಡಲೇಬೋದು. ಬಾರ್ಡರ್ನಲ್ಲಿ ಸೀಸ್ ಫೈರ್ ನಿಂತಿಲ್ಲ, ಉದ್ರೇಕವಾದ ಫೈರ್ಗಳು ಮಾಡ್ತಾನೆ ಇದ್ದಾರೆ. ಅವರಿನ್ನೂ ಚೇಷ್ಟೆಗಳು ನಿಂತಿಲ್ಲ, LOC ರೂಲ್ಸ್ನ ಮುರಿದಾಕ್ತಾ ಇದ್ದಾರೆ. ಇವೆಲ್ಲ ನೋಡೋದ್ರಿಂದ ಅವ್ರ ಬುದ್ಧಿ ನಮ್ಗೆ ಮೊದಲಿಂದ ಗೊತ್ತಿದ್ದರಿಂದ ನಾವು ಈ ಸಿಂಧೂರನ 2ನೇ ಪಾರ್ಟು 3ನೇ ಪಾರ್ಟ್ ಕಂಟಿನ್ಯೂ ಮಾಡ್ತಾನೆ ಇರ್ತೀವಿ. ನಾವು ಬರೀ ಟೆರರಿಸ್ಟ್ ಮೇಲೆ ಅಟ್ಯಾಕ್ ಮಾಡಿದ್ವಿ, ಅವರೇನಾದರೂ ನಮ್ಮ ಸೈನಿಕರ ಮೇಲೆ ಸಾರ್ವಜನಿಕ ಅಟ್ಯಾಕ್ ಮಾಡಿದ್ರೆ ಆವಾಗ ನಮಗೊಂದು ಕ್ಲೂ ಸಿಗುತ್ತೆ. ನಾವು ಕೂಡ ಅವ್ರ ಸೈನಿಕರ ಮೇಲೆ ಮತ್ತು ಸಾರ್ವಜನಿಕರ ಮೇಲೆ ಅಟ್ಯಾಕ್ ಮಾಡೋಂಥ ನಮಗೆ ಒಂದು ಧೈರ್ಯ ಬರುತ್ತೆ. ಆದರೆ ನಾವು ಸಾರ್ವಜನಿಕ ಮೇಲೆ ಅಟ್ಯಾಕ್ ಮಾಡಿದ್ರೆ ಮ್ಯಾಕ್ಸಿಮಮ್ಮು ಅವ್ರ ಸೈನಿಕರು ಮತ್ತು ಟೆರರಿಸ್ಟ್ ಶಿಬಿರಗಳ ಮೇಲೆ ಅಟ್ಯಾಕ್ ಮಾಡೋ ಒಂದು ನಿಯತ್ತು ನಮ್ಮ ಭಾರತಕ್ಕೆ ಮೊದಲಿಂದಲೇ ಇದೆ. ಈಗಲೂ ಭಾರತ ಅದೇ ನೀತಿಯಿಂದ ನಡೀತದೆ. ನ್ಯಾಯವಾದ ಯುದ್ಧ ಮಾಡೇ ಮಾಡ್ತದೆ. ಅವ್ರು ತಕ್ಕ ಪಾಠ ಕಲಿಸೇ ಕಟ್ತದೆ. ಇಡೀ ವಿಶ್ವಕ್ಕೆ ಟೆರರಿಸ್ಟ್ನ ಮುಗಿಸಿ ಇಡೀ ವಿಶ್ವಕ್ಕೆ ಶಾಂತಿ ಕೊಡುವಂಥ ಹೆಸರು ನಮ್ಮ ಭಾರತಕ್ಕೆ ಬಂದೇ ಬರುತ್ತೆ.